Hello, namaste, all the students and the parents. Welcome back to NT Clock Coaching Academy. ನಾನು ನಿಖಿಲೇಶ್ NT Clock Coaching Academy ಇಂದ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಕಾಮಿಡಿಕೆ ಎಕ್ಸಾಮ್ ಅನ್ನ ಬರೆದಿರೋ ಸ್ಟೂಡೆಂಟ್ಸ್ ಗಳಿಗೆ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಮತ್ತೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಕೆಲವೊಂದಿಷ್ಟು ಟಾಪ್ ಕಾಲೇಜಸ್ಗಳು ಟಾಪ್ 25 ಅಥವಾ ಟಾಪ್ 30 ಕಾಲೇಜಸ್ಗಳು ಆಫ್ ಕರ್ನಾಟಕ ಇದರ ಕಟ್ ಆಫ್ ರ್ಯಾಂಕ್ ನ PDF ಅನ್ನ ನಿಮ್ ಮುಂದೆ ತೋರಿಸ್ತಾ ಇದ್ದೇನೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ಸರಿನಾ? ಸೊ ಈಗ ಕಾಮಿಡಿಕೆ ಈಗ ನೀವು ಇದನ್ನ ನೋಡಿದ್ದೀರಾ, ಸ್ಕೋರ್ ಕಾರ್ಡ್ ನೋಡಿದ್ದೀರಾ, ಬಟ್ ರಿಸಲ್ಟ್ ಈ ಮಂತ್ ಎಂಡ್ ಅಲ್ಲಿ ಬರ್ತಾ ಇದೆ. ಅಂಡ್ KCET ರಿಸಲ್ಟ್ ಕೂಡ ಈ ಮಂತ್ ಎಂಡ್ ಅಲ್ಲಿ ಬರೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಯಾಕಂದ್ರೆ ಆಲ್ರೆಡಿ ಅವರು ಡಿಸೈಡ್ ಮಾಡಿದ್ದಾರೆ, ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದಿಲ್ಲ ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಸೊ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ನ ಬಿಗಿನಿಂಗ್ ಅಲ್ಲಿ KCET ಕೌನ್ಸಿಲಿಂಗ್ ಕೂಡ KCET ರಿಸಲ್ಟ್ ಕೂಡ ಬರುತ್ತೆ. ಸೊ ಅದಾದ ನಂತರ ಕೌನ್ಸಿಲಿಂಗ್ ಗಳು ಸ್ಟಾರ್ಟ್ ಆಗುತ್ತೆ, ಸರಿನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮಿಡಿಕೆ ರಿಲೇಟೆಡ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೇನೆ. ಇದು ಬಂದ್ಬಿಟ್ಟು ಫಸ್ಟ್ ರೌಂಡ್ ನ ಕಟ್ ಆಫ್. ಫಸ್ಟ್ ರೌಂಡ್ ಅಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಇರ್ತಾರೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಇರ್ತಾರೆ. ಸೊ ಯಾವ ಕಾಲೇಜಲ್ಲಿ ಲೈಕ್ ಒಂದಿಷ್ಟು ಟಾಪ್ 30 ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕವನ್ನು ತಗೊಂಡಿದ್ದೇನೆ ನಾನು. ಇದರಲ್ಲಿ ಯಾವ ಕಾಲೇಜಸ್ಗಳು ಯಾವ ಕಟ್ ಆಫ್ ನಿಂತಿದೆ. ಅಂಡ್ ಮೇನ್ಲಿ ನಾನು ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತೆ ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಉಳಿದಿರೋ ಬ್ರಾಂಚಸ್ ಗಳಿಗೂ ಕೂಡ ಕಟ್ ಆಫ್ ರ್ಯಾಂಕ್ ಜಾಸ್ತಿನೇ ಇರುತ್ತೆ, ಬಿಟ್ರೆ ಇದಕ್ಕಿಂತ ಕಡಿಮೆ ಅಂತೂ ಇರೋದಿಲ್ಲ. ಓಕೆ, ಸೊ ನಾನು ಇನ್ ಬಿಟ್ವೀನ್ ಅದನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತ ಇದು ಬಂದ್ಬಿಟ್ಟು 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಇದು ನಿಮ್ಗೆ KCET ಗೈಡೆನ್ಸ್ ಇರುತ್ತೆ ಮತ್ತೆ ಕಾಮಿಡಿಕೆ ಗೈಡೆನ್ಸ್ ಇರುತ್ತೆ. ನೀವು ಇವಾಗ KCET ಮತ್ತೆ ಕಾಮಿಡಿಕೆ ಎರಡನ್ನೂ ಕೂಡ ಅಟೆಂಡ್ ಮಾಡ್ತಾ ಇದ್ರೆ ಯಾವುದನ್ನ ಯಾವಾಗ ಎಕ್ಸಿಟ್ ಆಗ್ಬೇಕು, ಇದರ ಕಂಪ್ಲೀಟ್ ಎಕ್ಸಿಟ್ ಇಂದ ಹಿಡಿದು ಕಾಲೇಜ್ ಲಿಸ್ಟ್ ಇಂದ ಹಿಡಿದು ಬ್ರಾಂಚ್ ಲಿಸ್ಟ್ ಇಂದ ಹಿಡಿದು ಎಲ್ಲದನ್ನು ಓವರ್ ದ ಫೋನ್ ಕಾಲ್ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಆನ್ಲೈನ್ ಅಲ್ಲಿ 100 ಸೀಟ್ಸ್, ಆಫ್ಲೈನ್ ಅಲ್ಲಿ 100 ಸೀಟ್ಸ್, ಲಿಮಿಟೆಡ್ ಸೀಟ್ಸ್ ಗಳು ಆಲ್ರೆಡಿ ಸೀಟ್ಸ್ ಗಳು ಫಿಲ್ ಆಗ್ತಾ ಬಂದಿದೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, 6362324224 ಅಂತ. ಈ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ಆದಷ್ಟು ಬೇಗ ಜಾಯ್ನ್ ಆಗಿ. ಈಗ ನಿಮ್ಗೆ ಕೌನ್ಸಿಲಿಂಗ್ ಅನ್ನ ಕೊಡೋದು ನಾನೇ. ಆಲ್ಮೋಸ್ಟ್ ಈಗ ಆನ್ಲೈನ್ ಅಲ್ಲಿ 1500 ಪ್ಲಸ್ ಸ್ಟೂಡೆಂಟ್ಸ್ ಗಳಿಗೆ ಲಾಸ್ಟ್ 2 ಇಯರ್ಸ್ ಇಂದ ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. ಆಫ್ಲೈನ್ ಅಲ್ಲಿ 2019 ಇಂದ ಕೌನ್ಸಿಲಿಂಗ್ ಕೊಡ್ತಾ ಇದ್ದೇನೆ. ಎಜುಕೇಶನ್ ಫೀಲ್ಡ್ ಅಲ್ಲೂ ಇದ್ದೇನೆ. 6+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದು ನಾನು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು, ಇವಾಗಲೂ ಕೂಡ IT ಅಲ್ಲಿ ವರ್ಕ್ ಮಾಡ್ತಾ ಇರ್ಲಿಕ್ಕೆ ಹೋಗಿ ನಿಮ್ಗೆ ಕಂಪ್ಲೀಟ್ ಆಗಿ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಏನ್ ನಡೀತಾ ಇದೆ, ಯಾವ ಬ್ರಾಂಚ್ ಹೇಗಿದೆ, ಯಾವ ಕಾಲೇಜ್ ಹೇಗಿದೆ ಅನ್ನೋದರ ಕಂಪ್ಲೀಟ್ ಇನ್ಸೈಡರ್ ಇನ್ಫಾರ್ಮೇಶನ್ ನನಗಿಂತ ಬೆಟರ್ ಯಾರು ಕೊಡ್ಲಿಕ್ಕೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಜಾಯ್ನ್ ಆಗ್ಬೋದು, ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಈಗ ವಿಡಿಯೋಗೆ ಬಂದ್ರೆ ಕಾಮಿಡಿಕೆ ಇದು ಕಟ್ ಆಫ್ ರ್ಯಾಂಕ್. ನಾನು ಇಲ್ಲಿ ಕೆಲವೊಂದಿಷ್ಟು ಟಾಪ್ ಕಾಲೇಜ್ಗಳನ್ನ ಮಾತ್ರ ತಗೊಳ್ತೇನೆ. ಈಗ ಫಸ್ಟಿಗೆ ನಾನು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕದಲ್ಲಿ ಟಾಪ್ 30 ಅಲ್ಲಿ ಬರುತ್ತೆ. ಕಾಮಿಡಿಕೆಯಲ್ಲಿ ಕನ್ಸಿಡರ್ ಮಾಡಿದಾಗ ಕೆಲವೊಂದಿಷ್ಟು ಕಾಲೇಜ್ಗಳು ಎಲಿಮಿನೇಟ್ ಆಗುತ್ತೆ. ಸೊ ಟಾಪ್ 25 ಅಲ್ಲಿ ಬರುತ್ತೆ. ಯಾವುದಕ್ಕೆ? ಕಾಮಿಡಿಕೆಯಲ್ಲಿ. ಈಗ ಫಸ್ಟ್ ರೌಂಡ್ ಅಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಜನರಲ್ ಮೆರಿಟ್ ಅವರಿಗೆ ಇಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಎಲ್ಲಾ ಕಾಲೇಜಲ್ಲೂ ಈ AIML ಅಂತ ಇದಿಲ್ಲ, ಏನು ಬ್ರಾಂಚ್ ಇಲ್ಲ. ಕೆಲವೊಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ AIML ಆಸ್ ಸ್ಪೆಷಲೈಸೇಷನ್, ಕೆಲವೊಂದು ಕಾಲೇಜಲ್ಲಿ ಕಂಪ್ಲೀಟ್ಲಿ AIML ಅಂತಿದೆ. ಅವು ಎರಡರ ಮತ್ತೆ ಬಿಗ್ ಡಿಫರೆನ್ಸ್ ಇಲ್ಲ. ಓಕೆ, ಬೋತ್ ಆರ್ ಸೇಮ್ ಓನ್ಲಿ. ಎರಡರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಕೋರ್ ಸಬ್ಜೆಕ್ಟ್ಸ್ ಗಳನ್ನ ಮಾಡೇ ಮಾಡ್ತಾರೆ. ಫಂಡಮೆಂಟಲ್ ಏನು ಸಬ್ಜೆಕ್ಟ್ಸ್ ಗಳಿದೆ ಅದನ್ನ ಮಾಡೇ ಮಾಡ್ತಾರೆ. ಅದ್ರ ಜೊತೆ ನಿಮಗೆ AIML ರಿಲೇಟೆಡ್ ಒಂದು ಓವರ್ ಆಲ್ ಆಗಿ ಇಂಜಿನಿಯರಿಂಗ್ ಒಂದು 3 to 4 ಸಬ್ಜೆಕ್ಟ್ಸ್ ಗಳು ಬರುತ್ತೆ ರಿಲೇಟೆಡ್ ಟು AIML. ಬೇಸಿಕ್ ಇಂದ ಸ್ವಲ್ಪ ನಿಮ್ಗೆ ಮೀಡಿಯಂ ಲೆವೆಲ್ ನ ಟೀಚಿಂಗ್ ನ ಮಾಡ್ತಾರೆ, ಸೊ ದಟ್ ಯು ವಿಲ್ ಗೆಟ್ ದ ನಾಲೆಜ್ ಅಬೌಟ್ AIML. ಈಗ ಆಚಾರ್ಯ ಇನ್ಸ್ಟಿಟ್ಯೂಟ್ ಓವರ್ ಆಲ್ ಆಗಿ ನಾವು ಕನ್ಸಿಡರ್ ಮಾಡಿದ್ರೆ ಕಾಮಿಡಿಕೆಯಲ್ಲಿ ಲಾಸ್ಟ್ ಇಯರ್ 2025 ಅಲ್ಲಿ 26,000 ಚೇಂಜ್, ಅರೌಂಡ್ 26,800, ಬಟ್ 26,000 ಸೀಟ್ಸ್ ಗಳಿದ್ದಿತ್ತು. ಅದರಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ 22,000 ಸೀಟ್ಸ್ ಗಳು, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ 4,000 ಸೀಟ್ಸ್ ಗಳು. ಅರೌಂಡ್, ನಾಟ್ ಎಕ್ಸಾಕ್ಟ್ಲಿ, ಸ್ವಲ್ಪ ಜಾಸ್ತಿನೇ ಇದೆ, 4,000 ಸಮಥಿಂಗ್, 22,000 ಸಮಥಿಂಗ್, ಬಿಕಾಸ್ 26,000 ಪ್ಲಸ್ ಸೀಟ್ಸ್ ಗಳಿದ್ದಿತ್ತು. ಓಕೆ, ಸೊ ಇದರಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಫಸ್ಟ್ ರೌಂಡ್ ಅಲ್ಲಿ AIML ಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಆಗಿದ್ದಂತ ಕಟ್ ಆಫ್ 28,132, ವ್ಯಾರಾಸ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ 59,237. ನಾನು ಅದಕ್ಕೆ ಪ್ರತಿಯೊಬ್ಬ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಮೊದಲಿಂದ ನಾನು ಕಾಮಿಡಿಕೆ ಎಕ್ಸಾಮ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇರೋ ರೀಸನ್ ಇದೇ 59,60,000 KCET ನಿಮ್ಗೆ ಈ 60,000 ಗೆ ಆಚಾರ್ಯ ಕಾಲೇಜಲ್ಲಿ 100% ಸೀಟ್ ಸಿಗೋದಿಲ್ಲ. ಅದರಲ್ಲೂ ಕೂಡ ನೀವು ಕಾಂಪಿಟೇಷನ್ ನ ಕನ್ಸಿಡರ್ ಮಾಡಿದ್ರೆ KCET ಅಲ್ಲಿ ಟ್ರಿಬಲ್ ಆಗುತ್ತೆ ಅಲ್ವಾ? ಟ್ರಿಪಲ್ ಆಫ್ ಕಾಮಿಡಿಕೆಯಲ್ಲಿ ನಂಬರ್ ಆಫ್ ರಿಜಿಸ್ಟ್ರೇಷನ್ 1,10,000 ಇದ್ರೆ KCET ಅಲ್ಲಿ 3,30,000 to 40,000 ಇರ್ತಾರೆ. ಸೊ ಅದರಲ್ಲಿ ನೀವು ಈ 28,000 ತೆಗೆಯೋದು ತುಂಬಾ ಕಷ್ಟ.
ಈವನ್ 59,000 ತೆಗೆಯೋದು ಸ್ವಲ್ಪ ಕಷ್ಟನೇ. ಬಟ್ ಇಲ್ಲಿ ನೋಡಿ ಕಟ್ ಆಫ್ ನೋಡಿ AIML. ಅದಾದ್ಮೇಲೆ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆಲ್ಲ ಅಂದ್ರೆ ಟಾಪ್ 45 ಒಳಗಡೆ ಬರುತ್ತೆ. ಬಟ್ ಕಟ್ ಆಫ್ ನೋಡಿ 1 ಲ್ಯಾಕ್ ಇದ್ರೂ ಕೂಡ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಸಿಕ್ಕಿದೆ. ಇದಾದ್ಮೇಲೆ ನಾನು ಓನ್ಲಿ ಟಾಪ್ ಕಾಲೇಜ್ಗಳ ಬಗ್ಗೆ ಮಾತಾಡ್ತೇನೆ. ಆಚಾರ್ಯ ಆಯ್ತು. ನೆಕ್ಸ್ಟ್ ಈಗ AIML, BNMIT. BNMIT is also one of the Karnataka's top college. BNMIT ಅಲ್ಲಿ ನೋಡಿ ಜನರಲ್ ಮೆರಿಟ್ ಅವರಿಗೆ 17,237 ಫಾರ್ AIML, whereas ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ 49,553. ಸರಿನಾ? ಅದಾದ್ಮೇಲೆ ದೆನ್ BIT, VV ಪುರಂ, BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಿಮಗೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ AIML 7,577 ಜನರಲ್ ಮೆರಿಟ್ ಅವರಿಗೆ. ಅದೇ ನಿಮ್ಗೆ ಇವರಿಗೆ ನೋಡಿ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ನೋಡಿ 28,069 ಎಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದಾದ್ಮೇಲೆ ನೆಕ್ಸ್ಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ AIML ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ 2,932, whereas ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಇಟ್ ಈಸ್ 11,824. ನೆಕ್ಸ್ಟ್ BMS IT ಅವ್ರದ್ದೇ, BMS ಅವ್ರದ್ದೇ, BMS CE ಅಲ್ಲ, BMS IT ಅಲ್ಲಿ ನೋಡಿ 11,067, 33,257. ನೋಡಿ ಇದು ನೋಡಿ ವ್ಯತ್ಯಾಸ ನೋಡಿ, ಡಿಫರೆನ್ಸ್ ನೋಡಿ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಇದು ಟ್ರಿಪಲ್ ಆಗ್ತಾ ಇದೆ. ಅವರು 11,000 ಆದ್ರೆ ಇಂಟು 3 ಯಾರಿಗೆ? ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ. ಅದಕ್ಕೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ಒಂದು ಲೆವೆಲಿನ ಮಾರ್ಕ್ಸ್ ತೆಗೆದ್ರು ಕೂಡ ನೀವು ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ ಥ್ರೂ ಕಾಮಿಡ್ಗೆ ಈಸಿಲಿ ಲ್ಯಾಂಡ್ ಅಪ್ ಆಗ್ಬೋದು. ಸರಿನಾ? ಅದಾದ್ಮೇಲೆ CMRIT ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅವರಿಗೆ 15,445, ಕಲ್ಯಾಣ ಕರ್ನಾಟಕದವರಿಗೆ 55,000 ಬಂದಿದ್ದಿದ್ರು ಕೂಡ ಸಿಕ್ಕಿದೆ. ಇನ್ನು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ನೋಡಿದಾಗ ಇದೆಲ್ಲ ಕಟ್ ಆಫ್ಗಳು ತುಂಬಾ ಮೇಲೆ ಹೋಗಿದೆ, ತುಂಬಾ ಅಂದ್ರೆ ತುಂಬಾ. ಓಕೆ, ಈಗ CMRIT ಆಯ್ತು. ನೆಕ್ಸ್ಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 4,299 ಫಾರ್ ಕಲ್ಯಾಣ ಕರ್ನಾಟಕ, ಐ ಮೀನ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಇಟ್ ಈಸ್ 15,000. ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು 25,000 ಅಥವಾ 30,000 ಒಳಗಡೆ ನೀವು ಎಲ್ಲಿ ಕಾಮಿಡಿಯಲ್ಲಿ ರ್ಯಾಂಕ್ ಬಂದ್ರಿ ಅಂತಾದ್ರೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೋದು. ಟಾಪ್ 15 ಅಂತೂ ಗ್ಯಾರಂಟಿ ಹೋಗ್ಬೋದು, ಪಕ್ಕಾ ಹೋಗ್ಬೋದು. 30 to 35,000 ಒಳಗಡೆ ಬಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸ್ವಲ್ಪ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ? ಕಲ್ಯಾಣ ಕರ್ನಾಟಕದವರಿಗೆ. ಜನರಲ್ ಮೆರಿಟ್ ಅವರಿಗೂ ಕೂಡ 15,000, 20,000 ವರೆಗೂ ಕೂಡ ಹೋಗಿದೆ. ಯಾವ್ದ್ರಲ್ಲಿ? ಥರ್ಡ್ ರೌಂಡ್ ಅಥವಾ ಫೈನಲ್ ರೌಂಡ್ ಅಲ್ಲಿ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಹೇಳ್ಬಹುದು? ನಾನು ಕೆಲವೊಂದಿಷ್ಟು ಕಾಲೇಜ್ಗಳನ್ನ ಮಾತ್ರ ತಗೊಳ್ತಾ ಇದ್ದೇನೆ ನಾನು. ಇದೆಲ್ಲ ನೋಡಿ ಗ್ಲೋಬಲ್ ಕೂಡ ಕರ್ನಾಟಕದ ಟಾಪ್ 35 ಇಂಜಿನಿಯರಿಂಗ್ ಕಾಲೇಜಲ್ಲಿ ಬರುತ್ತೆ. ಗ್ಲೋಬಲ್ ಅಲ್ಲಿ AI ಡಾಟಾ ಸೈನ್ಸ್ 46,000 ಜನರಲ್ ಮೆರಿಟ್ ಅವರಿಗೆ, ಕಲ್ಯಾಣ ಕರ್ನಾಟಕದವರಿಗೆ ಫಸ್ಟ್ ರೌಂಡ್ ಅಲ್ಲಿ 98,000 ಆಗಿದೆ. ಇನ್ನು AIML 41,000 1 ಲ್ಯಾಕ್ ಆಗಿದೆ. ಓಕೆ, ಗ್ಲೋಬಲ್ ಅಂತೂ ಟಾಪ್ 35. ಅದಾದ್ಮೇಲೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇದಿಲ್ಲ, ಯಾವುದು CS ವಿತ್ ಐ ಮೀನ್ AIML ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ. ದೆನ್ ಕೆಲವೊಂದಿಷ್ಟು ಟಾಪ್ ಕಾಲೇಜಸ್ ಗಳನ್ನ ಮಾತ್ರ ತಗೊಳ್ತೇನೆ. MS ರಾಮಯ್ಯ ನೋಡಿ, MS ರಾಮಯ್ಯದಲ್ಲಿ AIDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇಟ್ ಇಸ್ 1,535. ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ 7,374. ನೋಡಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ನೋಡಿ ಸೆಕೆಂಡ್ ರೌಂಡ್ ಅಲ್ಲಿ ಇದು ಇನ್ನೂ ಜಾಸ್ತಿ ಹೋಗುತ್ತೆ. ನೀವು 10,000 ಒಳಗಡೆ ಬಂದರೂ ಕೂಡ ನಿಮಗೆ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. 15,000 ಒಳಗಡೆ ಬಂದ್ರೆ ನೀವು ಟಾಪ್ 15,000 ಅಲ್ಲ, ಅಟ್ಲೀಸ್ಟ್ ಒಂದು 20,000 ಒಳಗಡೆ ಬಂದ್ರೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. 25,000 ಒಳಗಡೆ. MS ರಾಮಯ್ಯದಲ್ಲಿ AIML 1,481, MS ರಾಮಯ್ಯದಲ್ಲಿ ಫಾರ್ KKR ಸ್ಟೂಡೆಂಟ್ಸ್ 5,102. ಸರಿನಾ? ಇದಿಷ್ಟು ಕಾಲೇಜ್ಗಳು ಆಯ್ತು. ಓಕೆ, ಇದು ಟಾಪ್ ಕಾಲೇಜು. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಯಾವುದು ಇದಿಲ್ಲ, ಅವರು CS ವಿತ್ AIML ಇರೋದು, ಸೊ ನಾನು ಅದನ್ನು ತಗೊಳ್ಳೋದಿಲ್ಲ. ನೆಕ್ಸ್ಟ್ ಈಗ ಓಕೆ, ಸೊ ಈಗ ನೆಕ್ಸ್ಟ್ ಈಗ ಬೇರೆ ಬ್ರಾಂಚಿಗೆ ಹೋಗೋಣ. ಇದೇ ಟಾಪ್ ಕಾಲೇಜ್ ಇದು. ನಾನು ಕೆಲವೊಂದಿಷ್ಟು ಟಾಪ್ ಕಾಲೇಜ್ಗಳನ್ನ ಮಾತ್ರ ತಗೊಂಡಿದ್ದೇನೆ. ಈಗ ಕಂಪ್ಯೂಟರ್ ಸೈನ್ಸಿಗೆ ಹೋಗೋಣ. ಸರ್ ಕಂಪ್ಯೂಟರ್ ಸೈನ್ಸ್ ಇದು ಹೇಗಿದೆ ಸರ್ ಅದ್ರದ್ದು ಹೇಳ್ತೇನೆ ನೋಡಿ, 1 ಸೆಕೆಂಡ್. ಗಿವ್ ಮಿ ಮಿನಿಟ್ ಸ್ಟೂಡೆಂಟ್ಸ್. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೀಗ ನಾವು ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ, ಥರ್ಡ್ ರೌಂಡಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿನೇ ಆಗುತ್ತೆ ಬಿಟ್ರೆ ಇದು ಕಡಿಮೆ ಆಗೋದಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಇಷ್ಟು ನಿಮ್ಗೆ ಕಟ್ ಆಫ್ ಇರ್ಲಿಕ್ಕೆ ಹೋಗಿ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ ಜಾಸ್ತಿನೇ ಹೋಗುತ್ತೆ. ಈವನ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಥರ್ಡ್ ರೌಂಡ್ ಮತ್ತೆ ಫೋರ್ತ್ ರೌಂಡ್ ಅಲ್ಲಿ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದ್ರ ರಿಲೇಟೆಡ್ ಒಂದು ಸಪರೇಟ್ ವಿಡಿಯೋನ ನಾನು ಮಾಡ್ತೇನೆ. ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಹೇಗಿತ್ತು ಕಟ್ ಆಫ್, ಸೆಕೆಂಡ್ ರೌಂಡ್ ಅಲ್ಲಿ ಹೇಗಾಗಿದೆ ಕಟ್ ಆಫ್, ಅದ್ರ ಬಗ್ಗೆ. ಈಗ ನೋಡಿ CS ವಿತ್ AIML.
ಓಕೆ, ಇಲ್ಲಿ ನೋಡಿ CS ವಿತ್ AIML ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಇರೋದು. ನಾನು ಅದನ್ನು ಕೂಡ ಇದನ್ನು ಡಿಸ್ಕಸ್ ಮಾಡ್ತೇನೆ. ಅಂದ್ರೆ ಕಂಪ್ಯೂಟರ್ ಸೈನ್ಸ್ ವಿತ್ AIML ಆಸ್ ಎ ಸ್ಪೆಷಲೈಸೇಷನ್. ಓಕೆ, ಈಗ ನೋಡಿ CS ವಿತ್ AIML ನಮ್ಗೆ ಮೇನ್ ಬೇಕಾಗಿರೋದು ಈಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇನ್ ಕೇಸ್ ಕಡಿಮೆ ಉಳಿದಿದೆ ಅಂತ ಆದ್ರೆ ಉಳಿದಿರೋದು ಎಲ್ಲದರಲ್ಲೂ ಕೂಡ ಕಡಿಮೆನೇ ಆಗಿರತ್ತೆ. ಓಕೆ, ಇದು ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್. ಈಗ ನೋಡಿ ನೆಕ್ಸ್ಟ್, ಈಗ ನಾನು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 2360 ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಅರೌಂಡ್ 11,000 ಇನ್ನು ಫಸ್ಟ್ ರೌಂಡ್. BMS CE ಅಲ್ಲಿ, CMRIT ಅಲ್ಲಿ ನೋಡಿ 13,776 ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ 47,344. ಅದಾದ್ಮೇಲೆ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಇದು ಕೂಡ ಕಾಮಿಡಿಕಲಿ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಬರುತ್ತೆ. ಜನರಲ್ ಮೆರಿಟ್ ಅವರಿಗೆ 20,000 ಸಿಕ್ಕಿದೆ, ಇವರಿಗೆ ಕಲ್ಯಾಣ ಕರ್ನಾಟಕದವರಿಗೆ 41,000 ಸಿಕ್ಕಿದೆ. ಅದೇ ನಿಮ್ಗೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಹೇಳ್ತಾ ಇರೋದು 3,754, 17,184. ಸರಿನಾ? ಇದಾದ್ಮೇಲೆ ಇನ್ನು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತೇನೆ. ಸೊ ದಟ್ ಫೈನಲಿ ಒಂದು ಸಮ್ಮರಿನ ನಾನು ನಿಮ್ಗೆ ಕೊಡ್ತೇನೆ. ಅಂದ್ರೆ ಜನರಲ್ ಮೆರಿಟ್ ಅವರಿಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂಡ್ ಕಾಮಿಡಿ ಇವರಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಯಾವ್ದು ನಿಮಗೆ ಸೇಫರ್ ಸೈಡ್ ಅನ್ನೋದನ್ನ ಫೈನಲಿ ಒಂದು ಇದು ಕೊಟ್ಟು ಬಿಡ್ತೇನೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಒಂದು ಹೇಳಿ, ಇದು AIML, CSC ವಿತ್ AIML. ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ಆಲ್ರೆಡಿ AIML ಬಗ್ಗೆ ಡಿಸ್ಕಸ್ ಮಾಡಿದ್ದೇನಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಹೇಳ್ತೇನೆ. CS ಇದು ಒಂದ್ ಸೆಕೆಂಡ್. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದು ಒಂದಾದ್ರೆ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಬಂತು ನೋಡಿ. ಆಚಾರ್ಯದಲ್ಲಿ ನೋಡಿ 27,452 ಫಾರ್ KKR ಸ್ಟೂಡೆಂಟ್ಸ್, 64,354. ಅದಾದ್ಮೇಲೆ ಆಚಾರ್ಯ ಇಸ್ ಆಲ್ಸೋ ಟಾಪ್ 30 ಕಾಲೇಜ್ ಅಲ್ಲಿ ಬರುತ್ತೆ. BNMIT ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 14,636 ಫಾರ್ ಕಲ್ಯಾಣ ಕರ್ನಾಟಕ 40,000 ಅರೌಂಡ್. ಅದಾದ್ಮೇಲೆ BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ 5,892, 21,259. ಅದಾದ್ಮೇಲೆ BMSC ಅಲ್ಲಿ ಜನರಲ್ ಮೆರಿಟ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ 2323 ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ 9,487. PMSIT ಜನರಲ್ ಮೆರಿಟ್ 9,885 ಫಾರ್ ಕಲ್ಯಾಣ ಕರ್ನಾಟಕ 31,320. CMRIT ಜನರಲ್ ಮೆರಿಟ್ 12,617 ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ 37,373. ನಾನು ನಿಮ್ಗೆ ಈಗ ಓವರ್ ಆಲ್ ಆಗಿ ಏನ್ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ನೀವು ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರಬೇಕು ಅಂತ ಆದ್ರೆ ಫಸ್ಟ್ ರೌಂಡ್ ಅಲ್ಲಿ ಬಿಲೋ ಒಂದು 17,000 ಅಥವಾ ಅಟ್ಲೀಸ್ಟ್ ಒಂದು ಬಿಲೋ ಒಂದು 20,000 ಇದ್ರೆ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಿನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾರು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳು ಫಸ್ಟ್ ರೌಂಡ್ ಅಲ್ಲಿ ಆಗದೆ ಇದ್ರು ಕೂಡ ಥರ್ಡ್ ರೌಂಡ್ ಅಥವಾ ಫೈನಲ್ ರೌಂಡ್ ಅಲ್ಲಿ ಟಿಲ್ ಏನ್ ಹೇಳ್ತಾರೆ 25,000, 30,000 ವರೆಗೂ ಕೂಡ ಇದ್ರೂ ಕೂಡ ನಿಮ್ಗೆ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಿನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾರು ಕೇಳಿದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳು. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ನಿಮ್ಮ ರ್ಯಾಂಕ್ ಅಟ್ಲೀಸ್ಟ್ ಒಂದು ಫಸ್ಟ್ ರೌಂಡ್ ಅಲ್ಲಿ ನಾನು ಹೇಳ್ತಾ ಇರೋದು 40,000 ಬಿಲೋ ಇದ್ರೆ, ಅಟ್ಲೀಸ್ಟ್ 40,000 ಬಿಲೋ ಇದ್ರೆ ನಿಮ್ಗೆ 45,000 ಬಿಲೋ ಇದ್ರೆ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜನ್ನ ಫಸ್ಟ್ ರೌಂಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ ಜಾಸ್ತಿ ಹೋಗುತ್ತೆ. ಓಕೆ, ಸೊ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ನಿಮ್ಗೆ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್ಗಳು ನೀವು 10,000 ರ್ಯಾಂಕ್ ಬಂದ್ರು ಕೂಡ ಸಿಗುತ್ತೆ. 15,000 ರ್ಯಾಂಕ್ ಬಂದ್ರು ಕೂಡ ಮೈಸೂರು ಇದು JSS ಸಿಗುತ್ತೆ, JC. ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳು ನಿಮ್ಗದೆ ನಾನು ಹೇಳಿದೆ ನೋಡಿ, ಸ್ವಲ್ಪ ಕಟ್ ಆಫ್ ಕಡಿಮೆನೇ ಇದೆ, ಬಟ್ ಥರ್ಡ್ ರೌಂಡಿಗೆಲ್ಲ ಹೋದಾಗ ಇನ್ನೂ ಜಾಸ್ತಿ ಆಗುತ್ತೆ. ಅದ್ರ ರಿಲೇಟೆಡ್ ವಿಡಿಯೋವನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ಎಲ್ರಿಗೂ ಹೇಳ್ತಾ ಇರೋದು ಕಾಮಿಡಿ ಕೇಸ್ ಏನ್ ಹೇಳ್ತಾರೆ, ನಿಮ್ಮ ಗೇಮ್ ಚೇಂಜಿಂಗ್. KCET ನೀವು ಒಳ್ಳೇದು ಮಾಡದೇ ಇದ್ರೆ ನಿಮ್ಗೆ ಈಗ ಕಾಮಿಡಿ ಇದ್ರೆ ಅಟ್ಲೀಸ್ಟ್ ಒಂದು ಲೆವೆಲ್ ಇದು ನೀವೊಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಗಳಾಗಿದ್ದು ಒಂದು 35,000 ಬಿಲೋ ಬಂದ್ರೆ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜನ್ನು ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡಬಹುದು. ಅಥವಾ ಟಾಪ್ 45,000 ಬಿಲೋ ಬಂದ್ರೆ, ಅದೇ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳು ನಿಮ್ದು 50,000 ಬಿಲೋ ಇದ್ರು ಕೂಡ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜನ್ನ ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೇನೆ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ರ್ಯಾಂಕ್ ವೇರಿಯೇಷನ್ ಹೇಗಾಗಿದೆ, ಅದೇ ರೀತಿ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಫಸ್ಟ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಯಾವ ರೀತಿ ಕಟ್ ಆಫ್ ವೇರಿಯೇಷನ್ ಆಗಿದೆ ಅನ್ನೋದನ್ನ ಹೇಳ್ತೇನೆ. ಸಿಂಪಲ್ ಅನ್ನೋದು ಎಕ್ಸಾಂಪಲ್ ಹೇಳ್ತೇನೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಆಚಾರ್ಯದಲ್ಲಿ 28,000 ಆಗಿದೆಯಲ್ವಾ AIML, ಫೈನಲ್ ರೌಂಡ್ ಅಲ್ಲಿ 1 lakh ಹೋಗಿದೆ.
ಆಚಾರ್ಯದಲ್ಲೇ AIML 1 lakh ಹೋಗಿದೆ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಓಕೆ, ಸೊ ಯಾರ್ಯಾರು ಕಾಮಿಡಿಗೆ ಬರ್ತೀರಾ, ದಿಸ್ ಈಸ್ ಅಡ್ವಾಂಟೇಜ್ ಫಾರ್ ಯು ಗೈಸ್. ನಿಮ್ 100% ಇದು ಅಡ್ವಾಂಟೇಜ್ ಆಗೇ ಆಗುತ್ತೆ. ಸೊ ಕಾಮಿಡಿಯಲ್ಲಿ ಕೌನ್ಸಿಲಿಂಗಿಗೆ ನಿಮ್ಗೆ ಗೈಡೆನ್ಸ್ ಬೇಕು ಅಂತಿದ್ರೆ ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಅಂತ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ, ಒಂದೊಳ್ಳೆ ಗೈಡೆನ್ಸ್ ಸಿಗುತ್ತೆ. ಸೊ ನಿಮ್ಮನ್ನ ಒಂದೊಳ್ಳೆ ಕಾಲೇಜಲ್ಲಿ, ಡಿಸರ್ವ್ಡ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.